ಆದರೆ ಇದು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಅಲ್ಲ ಅಂತಾರೆ ರಾಜಣ್ಣ. ಏನು ಶಕ್ತಿ ಪ್ರದರ್ಶನ ಮಾಡೋದಿದೆ? ಬೈ ಎಲೆಕ್ಷನಲ್ಲಿ ಜನ ಶಕ್ತಿ ತೋರಿಸಾಗಿದೆ. ಇದು ರಾಜಣ್ಣವ್ರ ಮಾತು. ಯಾರು ಹೇಳಿದ್ರು ಶಕ್ತಿ ಪ್ರದರ್ಶನ ಅಂತ? ಈಗ ನಮಗಿರೋ ಶಕ್ತಿನೇ ಸಾಕು ಅಂತಾರೆ ರಾಜಣ್ಣ. ಬನ್ನಿ ನಮ್ಮ ಪ್ರತಿನಿಧಿ ಜೊತೆಗೆ ಮಾತಾಡಿದ್ದಾರೆ, ಏನಂತಾರೆ ನೋಡೋಣ. ಹಾಸನದಲ್ಲಿ ಕಾಂಗ್ರೆಸ್ನ ಸಮಾವೇಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಹಾಸನದ ಉಸ್ತುವಾರಿ ಸಚಿವರಂತೆ ಈಗಾಗಲೇ ಕೆ.ಎನ್. ರಾಜಣ್ಣ ಅವರು ನಮ್ಮ ಜೊತೆ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಒಂದು ಶಕ್ತಿ ಪ್ರದರ್ಶನದ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಸೇರುವಂತ ನಿರೀಕ್ಷೆ ಇದೆ? ಯಾರು ಹೇಳಿದ್ರು ಶಕ್ತಿ ಪ್ರದರ್ಶನ ಅಂತೇಳಿ? ನಮಗೆ ಇರೋ ಶಕ್ತಿನೇ ಸಾಕು. 3 ಎಲೆಕ್ಷನ್ ಜನ ಗೆಲ್ಸಿಲ್ವಾ? ಅದು ಶಕ್ತಿ ಅಲ್ವಾ? ಪ್ರದರ್ಶನ ಮಾಡೋದೇನಿಲ್ಲ. ಚುನಾವಣೆ ಫಲಿತಾಂಶನೇ ಎಷ್ಟು ಶಕ್ತಿ ಇದೆ ಕಾಂಗ್ರೆಸ್ ಪಕ್ಷಕ್ಕೆ, ಜನರ ಆಶೀರ್ವಾದ ಎಷ್ಟಿದೆ ಅನ್ನೋದನ್ನು ಅವರೇ ತೋರಿಸ್ಕೊಟ್ಟಿದ್ದಾರೆ. ನಾವು ಅದನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದಲ್ಲ. ಇದು ಮಾಡ್ತಕ್ಕಂಥದ್ದು ನಾವು 3 ಕಡೆ ಏನು ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆ ಕೃತಜ್ಞತೆ ಅರ್ಪಿಸ್ತಕ್ಕಂಥದ್ದು ಅಂತ ಇಟ್ಕೊಂಡ್ರು ಕೂಡ. ಆದರೆ ನಾವು ಈ ರೀತಿ ಸಂಘಟನೆಗಳನ್ನ ಮಾಡಿ ಏನು ವಿರೋಧ ಪಕ್ಷಗಳು ಅಪಪ್ರಚಾರ ಮಾಡ್ತಾರೆ, ಸುಮ್ಮನೆ ಯಾವ್ಯಾವುದೋ ಹೇಳ್ತಾರೆ, ಗ್ಯಾರಂಟಿಗಳನ್ನೆಲ್ಲ ನಿಲ್ಲಿಸ್ಬಿಡ್ತಾರೆ, ಆಮೇಲೆ ಎಲ್ಲ ಕಮ್ಮಿ ಮಾಡಿಬಿಡ್ತಾರೆ, ಆಮೇಲೆ ಅದ್ಯಾವುದೋ ಸಿದ್ದರಾಮಯ್ಯನವ್ರ ಕೇಸಲ್ಲಿ ಅವ್ರಿಗೆ ಬಿದ್ದೋಗ್ಬಿಟ್ಟು ಸರ್ಕಾರ. ಇನ್ನು ದೇವೇಗೌಡರು ಭಾಷಣ ಮಾಡ್ತಿರ್ಲಿಲ್ವಾ? ಈ ಸಿದ್ದರಾಮಯ್ಯ ಸೊಕ್ಕು ಮುರಿದು ಬಿಡ್ತೀನಿ, ಇನ್ನು 1 ತಿಂಗಳಲ್ಲೋ ಅಷ್ಟು 3 ತಿಂಗಳಲ್ಲೋ ಸರ್ಕಾರ ಕೆಡವಾಗ್ಬಿಡ್ತೀನಿ, ನಾನು ಈ ದೇವೇಗೌಡನೇ ಅಲ್ಲ ಅಂತ ಎದೆ ಪಡ್ಕೊಂಡ್ರಲ್ಲ, ಅಂಥ ಸುಳ್ಳು ಮಾತುಗಳಿಗೆ ಉತ್ತರ ಕೊಡುವಂಥ ಒಂದು ಸಮಾವೇಶ ಇದು. ಜನರಿಗೆ ಅರಿವು ಮೂಡಿಸುವಂತ ಕೆಲಸ ಮಾಡ್ತಿದ್ದೀರಿ ಅಂತ ಹಾಗಾದ್ರೆ ನೀವು? ವಿರೋಧ ಪಕ್ಷಗಳ ಅಪಪ್ರಚಾರಕ್ಕೆ ಉತ್ತರ ಕೊಡುವಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಜನ ಸೇರುವಂತ ನಿರೀಕ್ಷೆ ಇದೆ ಅಂತ ಹೇಳಿ? ಜನ ಬರ್ತಾರೆ. ಯಾವ ರೀತಿಯಾಗಿ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಸರ್? ಈ ಒಂದು ಅವರೇ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಅವರೇ ಸ್ವಯಂ ಆಗಿ ಸ್ವಂತ ವಾಲಂಟಿಯರ್ ಆಗಿ ಬರುವಂಥದ್ದು. ಇದನ್ನು ಯಾರಿಗೂ ಕೂಡ ಜನಗಳಿಗೆ ವ್ಯವಸ್ಥೆ ಮಾಡಿ ಕರ್ಕೊಂಬಂದು ಇಲ್ಲಿ ಕೂಡಿಸುವಂಥದ್ದು ಏನಲ್ಲ. ಈಗ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ ಜನಪರ ಕಾರ್ಯಕ್ರಮ ಇದು ಅನ್ನೋ ಒಂದು ಮಾತು ಹೇಳ್ತಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇದು ಸ್ವಾಭಿಮಾನಿ ಒಕ್ಕೂಟದವ್ರು ಮಾಡ್ತಾ ಇರುವಂಥದ್ದು ಅಂತ. ಯಾವ ಸಮಾವೇಶ ಇದು ಅಂತ ಹೇಳಿ? ಈಗ ಮತ್ತೆ ಹಿಂದಕ್ಕೆ ಹೋಗೋದು ಬೇಡ. ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಸ್ವಾಭಿಮಾನ ಒಕ್ಕೂಟಗಳ ಸಂಯುಕ್ತ ಆಶಯದಲ್ಲಿ ಜನ ಆಂದೋಲನ ಸಮಾವೇಶ ಅಷ್ಟೇ. ಹಾಸನ ಅಂದ ಕೂಡಲೇ JDS ಭದ್ರಕೋಟೆ ಅಂತ ಬಿಂಬಿತವಾಗಿದೆ. ಅಲ್ಲ ಬಿಂಬಿತವಾಗಿದೆ. ಅದೆಲ್ಲ ಹಳೆ ಕಥೆಗಳು ಹೇಳ್ತಿಲ್ಲ, ಅಡಗುಲಜ್ಜೆ ಕತೆ ಅದೆಲ್ಲ ಆಗೋದಿಲ್ಲ. ಲೋಕಸಭೆ ಗೆದ್ದಿಲ್ವೇನ್ರಿ? ಭದ್ರಕೋಟೆ ಎಲ್ಲಪ್ಪ ಆಗ್ಬಿಡ್ತು, ಮತ್ತು ಅವ್ರದ್ದು ಹೆಂಗೆ ಭದ್ರಕೋಟೆ ಆಗ್ಬಿಡ್ತೈತೆ? ಅಂದ್ರೆ ಅಪಪ್ರಚಾರ ಮಾಡುವಂತವರ ವಿಚಾರವಾಗಿ ಜನರಿಗೆ ಅರಿವನ್ನು ಮೂಡಿಸುವಂತ ಒಂದು ಕೆಲಸ ಇದು, ಮತ್ತು ಅಭಿನಂದನೆ ಕೃತಜ್ಞತೆ ತಳಿಸುವಂಥದ್ದು. ಜನಗಳಿಗೆ ಕೃತಜ್ಞತೆ ಸಲ್ಲಿಸೋದು ಸದಾಕಾಲ ಕಾಂಗ್ರೆಸ್ನವ್ರ ಜವಾಬ್ದಾರಿ. ಜೊತೆಯಲ್ಲಿ ಏನು ವಿರೋಧ ಪಕ್ಷದವ್ರು ಮಾಡ್ತಕ್ಕಂಥ ಅಪಪ್ರಚಾರಗಳಿಗೆ, ಸುಳ್ಳು ಆಪಾದನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಒಂದು ಸಮಾವೇಶ ಇದು. ಸಿದ್ದರಾಮೋತ್ಸವದ ಮಾದರಿಯಲ್ಲೇ ಇದೊಂದು ಆಗ್ತಾ ಇದೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಸಿದ್ದರಾಮೋತ್ಸವ ಅಂತಂದ್ರೆ ಸಿದ್ದರಾಮಯ್ಯನವ್ರ ಉತ್ಸವ ಅಲ್ಲ ರೀ. ಸಿದ್ದರಾಮಯ್ಯನವರು 75ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ. ಸಿದ್ದರಾಮೋತ್ಸವ ಅಂತ ಹೇಳಿದ್ರೆ ಪ್ರತಿ ವರ್ಷ ಮಾಡಲ್ವೇಲ್ರಿ? ಸಿದ್ದರಾಮೋತ್ಸವಗಳು ಪ್ರತಿ ವರ್ಷ ಮಾಡೋದಿಲ್ವಾ? ನೋಡಿಲ್ವಾ ಕರ್ನಾಟಕದಲ್ಲಿ ಎಷ್ಟು ಕಡೆ ಸಿದ್ದರಾಮೋತ್ಸವ ನಡೀತವೆ? ಜಯಂತಿನ ಸಿದ್ದರಾಮೋತ್ಸವ ಅಂತ ಹೇಳಿ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಪ್ರತಿ ವರ್ಷ ನಡೀತವೆ. ಸಿಎಂ ಸಿದ್ದರಾಮಯ್ಯರ ಉತ್ಸವ ಮಾಡಕ್ ಹೊರಟಿದ್ದಾರೆ ಅಂತ ಬಿಜೆಪಿ ಹೇಳ್ತಿದ್ದಾರೆ. ಅವರು ಹೇಳ್ಕೊಳಕ್ಕೆ ಇರೋದು ಅವ್ರು ಯಾವಾಗಲೂ ಸುಳ್ಳು, ಅವರ ಮನೆ ದೇವರು, ಅದನ್ನ ಅವ್ರಿಗೆ ಹೇಳ್ತಾ ಇರ್ತಾರೆ. ಅದಕ್ಕೆ ಯಾಕೆ ನಾವು ಉತ್ತರ ಪ್ರತಿಕ್ರಿಯೆ ಕೊಡಕ್ ಹೋಗ್ಬೇಕು? ಈ ವಿರೋಧ ಪಕ್ಷದವ್ರಿಗೆ ಉತ್ತರವನ್ನು ಕೊಡ್ತೀರಾ ಇಲ್ಲಿಂದ? ನಿಜವಾಗ್ಲು ಕೊಡ್ಲೇಬೇಕಲ್ಲ. ಅಪಪ್ರಚಾರ, ಸುಳ್ಳು ಏನೇನು ಹೇಳ್ತಾರೆ. ಅಲ್ಲಪ್ಪ, ಗ್ಯಾರಂಟಿಗಳು ನಿಲ್ಲಿಸ್ಬಿಡ್ತಾರೆ, ಮತ್ತೆ ಗ್ಯಾರಂಟಿಗಳು ಜಾರಿ ಮಾಡಿದ್ರೆ ಸರ್ಕಾರ ಪಾಪರ ಆಗ್ಬಿಡುತ್ತೆ, ದಿವಾಳಿ ಆಗ್ಬಿಡುತ್ತೆ. ಏನಾಗಿದೆಯಾ? ಗ್ಯಾರಂಟಿ ನಿಲ್ಸಿದೀವ? ಯಾಕೆ ಸುಳ್ಳು ಹೇಳ್ಬೇಕು ಇವರೆಲ್ಲ? ಈ ರೀತಿ ಎಲ್ಲ ಅಪಪ್ರಚಾರಗಳಿಗೆ ಜನರಲ್ಲಿ ಸಂಶಯ ಮೂಡದ ರೀತಿಯಲ್ಲಿ ನಾವು ಜನರಿಗೆ ಮನವರಿಕೆ ಮಾಡುವಂತ ಸಮಾವೇಶ. ಇದಿಷ್ಟು ಹಿರಿಯ ಸಚಿವರಂತ ಕೆ.ಎನ್. ರಾಜಣ್ಣ ಅವರ ಮಾತು. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಹಾಸನ. ಇದು ರಾಜಣ್ಣವ್ರ ಮಾತು. ರಾಜಣ್ಣವರು ದೇವೇಗೌಡರು ಯಾವ ರೀತಿ ಅಬ್ಬರಿಸಿ ಬೊಬ್ಬರಿದ್ರಲ್ಲ ಅದೇ ರೀತಿ ಮಾತಾಡ್ತಾ ತೋರಿಸ್ತಾ ಇದ್ರು. ದೇವೇಗೌಡರು ಹೇಳಿದ್ರಲ್ಲ, ಹಿಂಗಾಗಿ ದೇವೇಗೌಡರು ನೆಲದಲ್ಲೇ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದೀವಿ ಅಂತ, ಈ ಮುಖಾಂತರ ಒಂದು ಸಂದೇಶ ರವಾನೆ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ರಾಜಣ್ಣವ್ರು ಹೇಳ್ತಾ ಇದ್ದಾರೆ.